ಹಾಯ್ ಎವ್ರಿವನ್, ನನಗೆ ಇಂಗ್ಲಿಷ್ ಕಾನ್ಫಿಡೆಂಟ್ ಆಗಿ ಮತ್ತು ಫ್ಲೂಯೆಂಟ್ ಆಗಿ ಮಾತಾಡುವಂತ ಆಸೆ ಇದೆ. ಆದರೆ ಇಂಗ್ಲಿಷ್ ಕಲೀಲಿಕ್ಕೆ ಯಾವುದೇ ಕೋರ್ಸ್ ಜಾಯ್ನ್ ಆಗಲಿಕ್ಕೆ ಅಥವಾ ಯಾವುದೋ ಒಬ್ಬ ಟ್ರೈನರ್ ಅನ್ನ ಹೈರ್ ಮಾಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ. ಸೊ ನಾನು ಯಾವ ರೀತಿ ಇಂಗ್ಲಿಷ್ ಅನ್ನ ಕಲಿಬಹುದು? ಫ್ರೀ ಆಗಿ ಇಂಗ್ಲಿಷ್ ಕಲೀಲಿಕ್ಕೆ ಪಾಸಿಬಲ್ ಇದೆಯಾ? ಎಸ್, ಪಾಸಿಬಲ್ ಇದೆ. ಸೊ ನೀವು ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಸೊ ಈ ವಿಡಿಯೋನ ಜಸ್ಟ್ ಕೊನೆಯವರೆಗೆ ನೋಡಿ. ಯಾವ ರೀತಿ ನೀವು ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಕಲಿಯಬಹುದು, ಅದು ಕೂಡ ಫ್ರೀ ಕೆಲವೊಂದು ಟೂಲ್ಸ್ ಗಳನ್ನ ಆಪ್ಸ್ ಗಳನ್ನ ಬಳಸಿ ಅಂಡ್ ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಬಳಸ್ತಾ ಇರುವಂತಹ ಕೆಲವೊಂದು ಟೆಕ್ನಿಕ್ಸ್ ಗಳನ್ನ ಬಳಸಿ ಈಸಿಲಿ ನೀವು ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಕಲಿಬಹುದು. ಸೊ ಈ ವಿಡಿಯೋದಲ್ಲಿ ನಾನು ಬಳಸ್ತಾ ಇರುವಂತಹ 5 ಪವರ್ಫುಲ್ ಟೆಕ್ನಿಕ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಅಂಡ್ ದೆನ್ ಕೆಲವೊಂದು ಫ್ರೀ AI ಟೂಲ್ಸ್ ಗಳನ್ನ ಯಾವ ರೀತಿ ನೀವು ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಳಸಬಹುದು ಅದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನೋಡಿ, ಯಾರು ಇಂಗ್ಲಿಷ್ ಅರ್ಥ ಆಗುತ್ತೆ, ಇಂಗ್ಲಿಷ್ ವಾಕ್ಯ ಮಾಡ್ಲಿಕ್ಕೆ ಬರುತ್ತೆ, ಬಟ್ ನನಗೆ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಸೊ ಅನ್ನೋರು ಈ ಒಂದು ವಿಡಿಯೋ ನೋಡಬಹುದು. ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಮೊದಲನೆಯ ಟಿಪ್ ಬಂದು ಪ್ರಾಕ್ಟೀಸ್ ಥಿಂಕಿಂಗ್ ಇನ್ ಇಂಗ್ಲಿಷ್. ಸೊ ನೀವು ಏನ್ ಮಾಡ್ತೀರಾ, ತುಂಬಾ ಜನ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂದಾಗ ಮೊದಲು ನಾವು ಕನ್ನಡದಲ್ಲಿ ಥಿಂಕ್ ಮಾಡ್ತೀವಿ, ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ, ದೆನ್ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಈ ಪ್ರಾಸೆಸ್ ಇದೆಲ್ಲ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ ಅಂಡ್ ಇದರಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡುವಾಗ ತುಂಬಾ ತಪ್ಪುಗಳನ್ನ ಮಾಡ್ತೀರಾ ಅಂಡ್ ತುಂಬಾ ಡಿಫಿಕಲ್ಟ್ ಕೂಡ ಇದೆ ಇದು. ಸೊ ಈ ಟ್ರಾನ್ಸ್ಲೇಷನ್ ಅನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇದನ್ನ ತಪ್ಪಿಸಬೇಕಾಗುತ್ತೆ. ಸೊ ಇದನ್ನ ನೀವು ತಪ್ಪಿಸಬೇಕಂದ್ರೆ ನಾನು ನಿಮಗೆ ಒಂದು ಪವರ್ಫುಲ್ ಟೆಕ್ನಿಕ್ ಅನ್ನ ಹೇಳಿಕೊಡ್ತಾ ಇದ್ದೀನಿ. ಸ್ಟಾರ್ಟ್ ವಿತ್ ರೈಟಿಂಗ್ ನಿಂದ ಸ್ಟಾರ್ಟ್ ಮಾಡಿ. ಸೊ ಇದರಿಂದ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ? ಸೊ ನೋಡಿ, ರೈಟಿಂಗ್ ನಿಂದ ನಿಮ್ದು ಮೇನ್ 2 ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಥವಾ 2 ಬೆನಿಫಿಟ್ಸ್ ಆಗುತ್ತೆ ನಿಮಗೆ. ನಂಬರ್ 1 ಬಂದು ನೀವೇನ್ ಮಾಡ್ತೀರಾ, ನಿಮ್ಮ ಮೈಂಡಿಗೆ ಫೋರ್ಸ್ ಮಾಡ್ತಾ ಇದ್ದೀರಾ ಅಂಡ್ ಟ್ರೈನ್ ಮಾಡ್ತಾ ಇದ್ದೀರಾ ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡ್ಲಿಕ್ಕೆ. ಸೊ ನಾವು ಜಿಮ್ಗೆ ಹೋದಾಗ ಡೇ 1 50-100 kg ವೇಟ್ ಅನ್ನ ಲಿಫ್ಟ್ ಮಾಡೋದಿಲ್ಲ. ಯಾಕೆ ಗೊತ್ತಾ? ನಮ್ಮ ಆರ್ಮ್ಸ್ಗೆ ನಾವು ಟ್ರೈನಿಂಗ್ ಕೊಟ್ಟಿಲ್ಲ 50 kg ವೇಟ್ ಮಾಡುವಂಥದ್ದು. ನಾವು 5 kg 10 kg ಇಂದ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಗ್ರಾಜುವಲಿ ಆ ವೇಟ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ. ಅಂಡ್ ಎಕ್ಸಾಕ್ಟ್ಲಿ ಅದೇ ರೀತಿ ನಾವು ಈ ಮೈಂಡ್ಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡೋ, ಯಾವ ರೀತಿ ಥಿಂಕ್ ಮಾಡ್ಬೇಕು ಅನ್ನೋದನ್ನ ಇದಕ್ಕೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ನೀವು ರೈಟಿಂಗ್ ಬರೆಯೋದನ್ನ ಸ್ಟಾರ್ಟ್ ಮಾಡಿದ್ರೆ ನೀವು ಥಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ವರ್ಡ್ ಬಳಸಬೇಕು, ಯಾವ ಟೆನ್ಸ್ ಬಳಸಬೇಕು, ಯಾವ ವಾಕ್ಯ ಬಳಸಬೇಕು, ಯಾವ ಪದವನ್ನ ಎಲ್ಲಿ ಹಾಕಬೇಕು, ಯಾವ ಪದ ಬಳಸಿದ್ರೆ ನಾನು ಹೇಳಲಿಕ್ಕೆ ಬಯಸುವಂತಹ ಮೆಸೇಜ್ ಕನ್ವೆ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಮೈಂಡ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡಲಿಕ್ಕೆ. ಅಂಡ್ ಈ ರೈಟಿಂಗ್ ನಿಂದ ಸೆಕೆಂಡ್ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಥಾಟ್ಸ್ ಗಳನ್ನ, ಐಡಿಯಾಸ್ ಗಳನ್ನ ತುಂಬಾ ಸ್ಟ್ರಕ್ಚರ್ಡ್ ವೇ ನಲ್ಲಿ ಹೇಳಲಿಕ್ಕೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ತುಂಬಾ ಜನರಿಗೆ 1-on-1 ಟ್ರೈನಿಂಗ್ ಕೊಡುವಾಗ ನಾನು ಹೇಳ್ತೀನಿ, ಏನಾದರೂ ನಿಮ್ಮ ಲೈಫ್ ನ ಒಂದು ಇವೆಂಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಇಂಗ್ಲಿಷ್ ನಲ್ಲಿ ಅಂತ ಹೇಳಿ. ಸೊ ಅವ್ರು ಮಾತಾಡೋದು ನೋಡಿ, I was in school when I was in 10th standard. I was a good student and so ಈ ರೀತಿ ಅಂತ ಈ ರೀತಿ ಫಿಲ್ಲರ್ ವರ್ಡ್ಸ್ ಅನ್ನ, ಫಿಲ್ಲರ್ ಸೌಂಡ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಗೊತ್ತಾ? ತಮ್ಮ ಥಾಟ್ಸ್ ಗಳನ್ನ, ಐಡಿಯಾಸ್ ಗಳನ್ನ ಅವ್ರಿಗೆ ಸ್ಟ್ರಕ್ಚರ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಅವರು ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಮಾತಾಡೋದಿದೆಯಲ್ಲ, ಸ್ಪೋಕನ್ ಕಮ್ಯುನಿಕೇಶನ್ ಇಸ್ ದ ಫಾಸ್ಟೆಸ್ಟ್ ವೇ ಆಫ್ ಕಮ್ಯುನಿಕೇಶನ್, ಇಸ್ ದ ಫಾಸ್ಟೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ತುಂಬಾ ಫಾಸ್ಟ್ ಆಗಿ ನಡೆಯುತ್ತೆ. ನಾನು ಮಾತಾಡ್ತಾ ಇರೋದು ತುಂಬಾ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಬಟ್ ರೈಟಿಂಗ್ ಇದೆಯಲ್ಲ, ದಿಸ್ ಇಸ್ ದ ಸ್ಲೋವೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ನೀವು ಯೋಚನೆ ಮಾಡಬಹುದು, ಯಾವ ವರ್ಡ್ ಬಳಸಬೇಕು, ಯಾವ ಟೆನ್ಸ್ ಬಳಸಬೇಕು, ಯಾವ ಪದ ಬಳಸಬೇಕು, ಯೋಚನೆ ಮಾಡಿ ನೀವು ವಾಕ್ಯಗಳನ್ನ ಮಾಡಬಹುದು. ಇದರಿಂದ ಏನಾಗುತ್ತೆ, ಮೆಂಟಲಿ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಾ ನಿಮಗೆ ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡಲಿಕ್ಕೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಇಂಗ್ಲಿಷ್ ಅಲ್ಲಿ ಥಿಂಕಿಂಗ್ ಮಾಡುವಂತ ಟ್ರೈನಿಂಗ್ ಆದ ನಂತರ ನೀವು ತುಂಬಾ ಫಾಸ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡೋದನ್ನ ಕಲಿಬಹುದು. ಅಂಡ್ ಬರದು ಬಿಟ್ಬಿಟ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಬರದ ನಂತರ ನೀವು ಇದನ್ನ ಇವ್ಯಾಲ್ಯುಯೇಟ್ ಮಾಡಬೇಕಾಗುತ್ತೆ. ನೀವೇ ಅದನ್ನ ನೋಡಿ 1 ತಾಸು ಬಿಡಿ, ಬರದ ನಂತರ ದೆನ್ ಕಮ್ ಬ್ಯಾಕ್ ಟು ಇಟ್ ಅಂಡ್ ಇವ್ಯಾಲ್ಯುಯೇಟ್ ಇಟ್ ಬೈ ಯೋರ್ ಸೆಲ್ಫ್. ಸೊ ಅದರಲ್ಲಿ ಏನ್ ಮಿಸ್ಟೇಕ್ಸ್ ಆಗಿವೆ, ಎಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡುವಂತಹ ಚಾನ್ಸಸ್ ಇದೆ, ಯಾವ ಬೆಟರ್ ವರ್ಡ್ ಬಳಸಬಹುದಾಗಿತ್ತು, ಗ್ರಾಮೆಟಿಕಲಿ ವಾಕ್ಯ ಇನ್ನೂ ಚೆನ್ನಾಗಿ ಯಾವ ರೀತಿ ಫ್ರೇಮ್ ಮಾಡಬಹುದಾಗಿತ್ತು, ಸರಿಯಾದಂತ ಟೆನ್ಸ್ ನಾನು ಬಳಸಿದೇನ ಅದನ್ನ ಚೆಕ್ ಮಾಡಿ ಅಂಡ್ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಫೀಡ್ಬ್ಯಾಕ್ ಅನ್ನ ನೆಕ್ಸ್ಟ್ ಡೇ ಬರೆಯುವಾಗ ಏನ್ ಮಾಡಿ, ಆ ಫೀಡ್ಬ್ಯಾಕ್ ಅನ್ನ, ನಿಮ್ಮ ಸಜೆಷನ್ಸ್ ಅನ್ನ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿ. ಸೊ ಇದರಿಂದ ಮಿಸ್ಟೇಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಇಂಗ್ಲಿಷ್ ಬೆಟರ್ ಆಗ್ತಾ ಹೋಗುತ್ತೆ. ಅಂಡ್ ಇದನ್ನ 1 ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ಏನು ಬದಲಾವಣೆ ಕಾಣೋದಿಲ್ಲ. ಎಸ್, ಹೌದು.
ಅಟ್ ಲೀಸ್ಟ್ ನೀವು ಇದನ್ನ 15 ಡೇಸ್ ವರೆಗೆ ಈ ಒಂದು ಟೆಕ್ನಿಕ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಅಂಡ್ ಏನ್ ಬರಿಬೇಕು ಸರ್ ಅಂತ ನೀವು ಕೇಳ್ಬೋದು. ಏನ್ ಬರಿಬೇಕು ಅಂದ್ರೆ ಡೇ 1 ಏನ್ ಮಾಡಿ, ನಿಮಗೆ ನಿಮ್ಮ ಎವ್ರಿ ಡೇ ರೂಟೀನ್ ಬಗ್ಗೆ ಬರೀರಿ. ಎಷ್ಟು ಟೈಮಿಗೆ ಹೇಳ್ತೀರಾ, ಬ್ರೇಕ್ಫಾಸ್ಟ್ ಯಾವಾಗ ಮಾಡ್ತೀರಾ, ಲಂಚ್ ಯಾವಾಗ ಮಾಡ್ತೀರಾ, ಡೇ ಟೈಮ್ ನಲ್ಲಿ ಏನ್ ವರ್ಕ್ ಮಾಡ್ತೀರಾ, ನೈಟ್ ಯಾವಾಗ ಡಿನ್ನರ್ ಮಾಡ್ತೀರಾ, ಅದನ್ನೇ ಬರೀರಿ ಡೇ 1 ನಲ್ಲಿ. ಅಂಡ್ ಡೇ 2 ಯಾವುದು ಡಿಫ್ರೆಂಟ್ ಸ್ಟೋರಿ, ಕತೆ, ನಿಮ್ಮ ಲೈಫ್ ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಬರೀರಿ. ಸೊ ಈ ರೀತಿ ನೀವು ನಿಮ್ಮ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ತಾ ಹೋಗ್ತೀರಾ. ಇದರಿಂದ ಇಂಗ್ಲಿಷ್ ಥಿಂಕಿಂಗ್, ಇಂಗ್ಲಿಷ್ ನಲ್ಲಿ ನೇರವಾಗಿ ಥಿಂಕ್ ಮಾಡುವಂತ ಟ್ರೈನಿಂಗ್ ನಿಮ್ಮ ತಲೆಗೆ, ಬ್ರೈನ್ಗೆ ನೀವು ಕೊಡ್ತಾ ಇದ್ದೀರಾ. ದಿಸ್ ಇಸ್ ದ ಫಸ್ಟ್ ಟಿಪ್. ಸೊ ಈಗ ಬರೋಣ ನಮ್ಮ ಸೆಕೆಂಡ್ ಟಿಪ್. ನಮ್ಮ ಸೆಕೆಂಡ್ ಟಿಪ್ ಬಂದು ಕಾಲ್ ಅಂಡ್ ಸ್ಪೀಕ್ ವಿತ್ ಅದರ್ಸ್. ಮೊಬೈಲ್ ನಲ್ಲಿ ಬೇರೆಯವ್ರ ಜೊತೆಲಿ ಮಾತಾಡಿ ಇಂಗ್ಲಿಷ್ ನಲ್ಲಿ. ಇನ್ ಪರ್ಸನ್ ಬೇಡ, ಸ್ವಲ್ಪ ಭಯ ಇರುತ್ತೆ, ಕಾನ್ಫಿಡೆನ್ಸ್ ಇರೋದಿಲ್ಲ. ನೀವು ಮೊಬೈಲ್ ನಲ್ಲಿ ಬೇರೆಯವ್ರ ಜೊತೆ, ಅನ್ನೋನ್ ಪೀಪಲ್ ಜೊತೆ ಮಾತಾಡಿ. ಮಿಸ್ಟೇಕ್ಸ್ ಆದ್ರೂ ಕೂಡ ಹಿ ಡಸಂಟ್ ಕೇರ್ ಅಬೌಟ್ ಯು ಅಂಡ್ ಯು ಡೋಂಟ್ ಕೇರ್ ಅಬೌಟ್ ಹೀಸ್ ಮಿಸ್ಟೇಕ್ಸ್. ಏನು ಫರಕ್ ಬೀಳೋದಿಲ್ಲ, ಅಲ್ಲಿ ಭಯಾನೂ ಇರೋದಿಲ್ಲ, ರೈಟ್? ಯಾಕೆಂದ್ರೆ ಫ್ರೆಂಡ್ಸ್ ನಲ್ಲಿ, ರಿಲೇಟಿವ್ಸ್ ಅಲ್ಲಿ ಜಡ್ಜ್ ಮಾಡ್ತಾರೆ ಅನ್ನೋದೊಂದು ಭಯ ಇರುತ್ತೆ. ಬಟ್ ಇಲ್ಲಿ ಅನ್ನೋನ್ ಪೀಪಲ್ ಏನು ಜಡ್ಜ್ಮೆಂಟ್ ನ ಭಯ ಇರೋದಿಲ್ಲ. ಸೊ ಓಪನ್ಲಿ ಕಾನ್ಫಿಡೆಂಟ್ಲಿ ನೀವು ಮಾತಾಡೋದ್ರ ಮೂಲಕ ಪ್ರಾಕ್ಟೀಸ್ ಮಾಡಬಹುದು. ಸೊ ನಾನು ಎಕ್ಸಾಕ್ಟ್ಲಿ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡುವಾಗ ಕೆಲವೊಂದು ಆಪ್ಸ್ಗಳು ಇರ್ತಿದ್ದು, ಬೇರೆ ಸ್ಟೇಟ್ ನ ಲರ್ನರ್ ಜೊತೆಯಲ್ಲಿ, ಫಾರಿನ್ ಪೀಪಲ್ ಜೊತೆಯಲ್ಲಿ ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಮಾತಾಡಿ ಇಂಗ್ಲಿಷ್. ಸೊ ಅದೇ ರೀತಿ ನೀವು ಮಾಡ್ಬೋದು. ಇವತ್ತು AI ಇದೆ, ತುಂಬಾ ಟೂಲ್ಸ್ಗಳು ಇವೆ. AI ನ ಮೂಲಕ ಮನೆಯಲ್ಲೇ ಕುಳಿತುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅಂಡ್ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ನನಗೆ ಕೆಲವೊಂದು ವ್ಯೂವರ್ಸ್ ಕೇಳ್ತಾ ಇದ್ರು, ಯಾವ್ದಾದ್ರು ಒಂದು ಬೆಸ್ಟ್ AI ಟೂಲ್ ಅನ್ನ ರೆಕಮೆಂಡ್ ಮಾಡಿ ಅಂತ ಹೇಳಿ. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ, ತುಂಬಾ ಆಪ್ಸ್ ಗಳನ್ನ ನೋಡಿದ ನಂತರ, ಎಕ್ಸ್ಪ್ಲೋರ್ ಮಾಡಿದ ನಂತರ, ಸೊ ನನ್ನ ಒಪಿನಿಯನ್ ಅಲ್ಲಿ CV ಅನ್ನುವಂತ ಒಂದು ಆಪ್ ಇದೆ, ದಟ್ ಈಸ್ ದ ಬೆಸ್ಟ್ ಆಪ್. ಅದರಲ್ಲಿ ಮ್ಯಾಕ್ಸಿಮಮ್ ಫೀಚರ್ಸ್ ಗಳು ಫ್ರೀ ಆಗಿ ಅವೈಲೇಬಲ್ ಇವೆ. ಸೊ ಆ ಆಪ್ ಅನ್ನ ಯೂಸ್ ಮಾಡಿ. ಸೊ ಆ ಆಪ್ ನಲ್ಲಿ ಏನ್ ಫೀಚರ್ಸ್ ಇವೆ, ಯಾವ ರೀತಿ ಬಳಸಬೇಕು, ಅದನ್ನ ಕ್ವಿಕ್ ಆಗಿ ನಾನು ಒಂದು 10 ರಿಂದ 20 ಸೆಕೆಂಡ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ಆಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇದನ್ನ ಸ್ಟಾರ್ಟ್ ಮಾಡಿ. ಸೊ ಇದು ನೋಡಿ ಮೈ CV ಆಪ್ ನ ಇಂಟರ್ಫೇಸ್. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಂದು ಕಾಲ್ ಅಂಡ್ ಸ್ಪೀಕ್. ಸೊ ನೀವು ಇಲ್ಲಿ 30 ಮಿನಿಟ್ಸ್ ವರೆಗೆ ಫ್ರೀ ಆಗಿ ಲರ್ನರ್ ಅಂದರೆ ಬೇರೆಯವರು ನಿಮ್ಮ ತರಾನೇ ಇಂಗ್ಲಿಷ್ ಕಲಿತಾ ಇರುವಂತಹ ವ್ಯಕ್ತಿಗಳ ಜೊತೆ ನೀವು ಮಾತಾಡಬಹುದು. ಸೊ ಇಲ್ಲಿ ಡೈರೆಕ್ಟ್ಲಿ ಕಾಲ್ ಮಾಡಿ ಎವ್ರಿ ಡೇ 30 ಮಿನಿಟ್ಸ್ ವರೆಗೆ ನೀವು ಫ್ರೀ ಆಗಿ ಮಾತಾಡಬಹುದು, ವಿಚ್ ಈಸ್ ಇನಫ್ ಫಾರ್ ಪ್ರಾಕ್ಟೀಸ್. ಆ್ಯಂಡ್ ದೆನ್ ಬರುತ್ತೆ ಡಿಸ್ಕವರ್ ಆಪ್ಷನ್. ಸೊ ಇಲ್ಲಿ ನಿಮಗೆ ಡೈಲಿ ಗ್ರಾಮರ್ ಕ್ವಿಝಸ್, ಗ್ರಾಮರ್ ಕರೆಕ್ಷನ್, ಗ್ರಾಮರ್ ಲೆಸನ್ಸ್ ಇರುತ್ತೆ, ಅದನ್ನು ಅಟೆಂಪ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ಆಲ್ಟರ್ನೇಟಿವ್ ಸೆಂಟೆನ್ಸಸ್, ಈ ರೀತಿ ಅಂದರೆ ಡಿಫಿಕಲ್ಟ್ ವರ್ಡ್ನ ಬದಲಾಗಿ ಬೇರೆ ಯಾವ ವರ್ಡ್ಗಳನ್ನು ಬಳಸ್ಬೋದು. ವೊಕ್ಯಾಬ್ಯುಲರಿ ಎನ್ಹ್ಯಾನ್ಸ್ ಆಗುತ್ತೆ. ಆ್ಯಂಡ್ ದೆನ್ ವೊಕ್ಯಾಬ್ಯುಲರಿ ಇರುತ್ತೆ, ಪಂಕ್ಚುವಲ್ ಅನ್ನುವಂತಹ ವರ್ಡ್, ಅದರ ಮೀನಿಂಗ್, ಅದರ ಎಕ್ಸಾಂಪಲ್ಸ್, ಅದರ ಸಿಮಿಲರ್ ವರ್ಡ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಈ ರೀತಿ ನಿಮಗೆ ಇಡಿಯಮ್ಸ್, ವೊಕ್ಯಾಬ್ಯುಲರಿ, ಗ್ರಾಮರ್ ಕ್ವಿಝಸ್, ಲೆಸನ್ಸ್ಗಳು ಇಲ್ಲಿ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗುತ್ತೆ. ಆ್ಯಂಡ್ ದೆನ್ ಲರ್ನ್ ಅನ್ನುವಂತಹ ಆಪ್ಷನ್ಗೆ ಬಂದರೆ ಇಲ್ಲಿ ನಿಮಗೆ ಕೆಲವೊಂದು ಲೆಸನ್ಗಳು ಸಿಗುತ್ತೆ, ನೀವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ಬೋದು. ಮೊದಲು ಇನ್ಫಾರ್ಮಲ್ ಗ್ರೀಟಿಂಗ್ ಇದೆ, ಅದರ ನಂತರ ಫಾರ್ಮಲ್ ಗ್ರೀಟಿಂಗ್ ಆ್ಯಂಡ್ ಸ್ಯಾಲ್ಯುಟೇಷನ್ಸ್, ಆ್ಯಂಡ್ ದೆನ್ ಗ್ರೀಟಿಂಗ್ ಆ್ಯಂಡ್ ಕಲ್ಚರ್, ಬಾಡಿ ಲ್ಯಾಂಗ್ವೇಜಸ್ ಇನ್ ಗ್ರೀಟಿಂಗ್ಸ್. ಇದನ್ನು ನೀವೆಲ್ಲವೂ ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿತಾ ಹೋಗ್ಬೋದು. ಆ್ಯಂಡ್ ನಮ್ಮ ಥರ್ಡ್ ಟಿಪ್ ಬಂದು ಗೆಟ್ ಯೂಸ್ ಟು ಹಿಯರ್ ಇಂಗ್ಲಿಷ್. ಇಂಗ್ಲಿಷ್ ಕೇಳುವಂತಹ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಆ ಒಂದು ಹ್ಯಾಬಿಟ್ ನಮ್ಮಲ್ಲಿ ಇಲ್ಲ. ಆ್ಯಂಡ್ ಇದನ್ನು ನೀವು ತುಂಬ ಇಂಟ್ರೆಸ್ಟಿಂಗ್ ವೇನಲ್ಲಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೋಡಿ, ಇಂಗ್ಲಿಷ್ ಕಲಿಯುವಂತಹ ಪ್ರಾಸೆಸ್ ನೀವು ಎಂಜಾಯ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಮಧ್ಯದಲ್ಲೇ ಬಿಟ್ಟು ಹೋಗ್ತೀರಾ, ಇದು 100%. ಸೊ ಅದನ್ನ ಎಂಜಾಯ್ ಮಾಡಿ. ಯಾವ ರೀತಿ ಎಂಜಾಯ್ ಮಾಡ್ಬೋದು? ಈಗ ನೀವು ಇಂಗ್ಲಿಷ್ ಕೇಳಲೇಬೇಕು. ಯಾಕೆಂದ್ರೆ ಇಂಗ್ಲಿಷ್ ನಾವು ಮಾತಾಡುವಾಗ ತಲೆಯಲ್ಲಿ ಏನಿದೆ ಅದು ಮಾತ್ರ ಬಾಯಿಂದ ಹೊರಗಡೆ ಬರುತ್ತೆ. ಈಗ ಹೊಸದೇನಾದ್ರೂ ಒಳಗಡೆ ಹೋಗಬೇಕು, ಎಕ್ಸ್ಟ್ರಾ ಇಲ್ಲಿಂದ ಹೊರಗಡೆ ಬರ್ಬೇಕಂದ್ರೆ ಇಲ್ಲಿ ಒಳಗಡೆ ಏನಾದ್ರೂ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಯಾವ ರೀತಿ ಹೋಗುತ್ತೀರಿ? ಇಂಗ್ಲಿಷ್ ಕೇಳುವುದರ ಮೂಲಕ ಅಥವಾ ಓದುವುದರ ಮೂಲಕ. ಸೊ ಈಗ ನಾವು ಇಂಗ್ಲಿಷ್ ಕೇಳಬೇಕು. ಸೊ ಇಂಗ್ಲಿಷ್ ಕೇಳೋದ್ರಿಂದ ನಮಗೆ ಹೊಸ ವರ್ಡ್ಸ್ಗಳು, ಹೊಸ ವಾಕ್ಯಗಳು, ಹೊಸ ನಾಲೆಜ್ ಸಿಗುತ್ತೆ. ಅಂಡ್ ಪ್ಲಸ್ ನಮ್ಮ ಆಕ್ಸೆಂಟ್ ಏನಾಗುತ್ತೀರಿ? ಡೆವಲಪ್ ಆಗುತ್ತೆ. ನಾವು ಕನ್ನಡ ಆಕ್ಸೆಂಟ್ ನಲ್ಲಿ ಇಂಗ್ಲಿಷ್ ಮಾತಾಡಿರೋದು ಒಂಥರ ವಿಚಿತ್ರನೇ ಅನ್ಸುತ್ತೆ. So you have to use British accent or American accent or maybe Indian English accent. So how will you learn that? By listening to other speakers. ಬೇರೆ ಸ್ಪೀಕರ್ಸ್, ಆಕ್ಟರ್ಸ್ ಮಾತಾಡುವಂತ ಇಂಗ್ಲಿಷ್ ಕೇಳಿ ನೀವು ಅದನ್ನ ಕಲಿತೀರಾ. ಸೊ ಇಲ್ಲಿ ಇದನ್ನ ತುಂಬಾ ಇಂಟ್ರೆಸ್ಟಿಂಗ್ ವೇನಲ್ಲಿ ಮಾಡಬೇಕು ಅಂದಾಗ ಮಾತ್ರ ಇದನ್ನ ಕನ್ಸಿಸ್ಟೆಂಟ್ಲಿ ಮಾಡ್ಲಿಕ್ಕೆ ಪಾಸಿಬಲ್ ಆಗುತ್ತೆ. ಸೊ ಯಾವ ರೀತಿ ಮಾಡ್ಬೋದು ಅಂದ್ರೆ ಇದನ್ನ ಕನೆಕ್ಟ್ ವಿತ್ ಸಮಥಿಂಗ್. Listening to English, connect with something that you already like, that you enjoy doing. ಸೊ ಈಗ ಅನ್ಕೊಳ್ಳಿ ನಿಮಗೆ ಕ್ರಿಕೆಟ್ ನೋಡ್ಲಿಕ್ಕೆ ತುಂಬಾ ಇಷ್ಟ ಇದೆ. ಕ್ರಿಕೆಟ್ ಕಾಮೆಂಟ್ರಿನ ಇಂಗ್ಲಿಷ್ ನಲ್ಲಿ ಕೇಳಿ, ಕನ್ನಡದ ಬದಲಾಗಿ ಇಂಗ್ಲಿಷ್ ನಲ್ಲಿ ಕೇಳಿ, ರೈಟ್? ಇಂಗ್ಲಿಷ್ ಪ್ರಾಕ್ಟೀಸ್ ಆಯಿತು, ಕ್ರಿಕೆಟ್ ನೋಡ್ದಾಗೆ ಆಯಿತು. ಅಥವಾ ನೀವು ಮೂವಿ ನೋಡೋದು ಇಷ್ಟ ಇದೆ ಅಂದ್ರೆ ಮೂವೀಸ್ ಅನ್ನ ಇಂಗ್ಲಿಷ್ ನಲ್ಲಿ ನೋಡಿ. ಕನ್ನಡ ಮೂವೀಸ್ ಇಂಗ್ಲಿಷ್ ನಲ್ಲಿ ಡಬ್ಡ್ ಇದ್ರೆ ಇಂಗ್ಲಿಷ್ ಮೂವೀಸ್ ಅನ್ನ ನೋಡಿ. ಇಲ್ಲ ಸರ್ ನಾನು ಯೂಟ್ಯೂಬ್ ವಿಡಿಯೋಸ್ ನೋಡ್ತೀನಿ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಅನ್ನ ಇಂಗ್ಲಿಷ್ ಅಲ್ಲಿ ನೋಡಿ,
ಪ್ರಾಕ್ಟೀಸ್ ಆಯಿತು, ನೀವು ಅದನ್ನು ಎಂಜಾಯ್ನು ಮಾಡಿದ್ರಿ, ನಿಮ್ಮ ಕೆಲಸನೂ ಆಯಿತು. ಎಕ್ಸ್ಟ್ರಾ ಟೈಮ್ ಹಾಕುವಂಥ ಅವಶ್ಯಕತೆ ಕೂಡ ಇಲ್ಲ. ಈ ರೀತಿ ನೀವು ಇದನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಬರುತ್ತೆ, ಶಾಡೋ ಟೆಕ್ನಿಕ್. ಶಾಡೋ ಟೆಕ್ನಿಕ್ ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ, ನಮ್ಗೆ ಯಾವುದೋ ಒಬ್ಬ ಸ್ಪೀಕರ್, ಆ್ಯಕ್ಟರ್, ಹೀರೋಯಿನಿ ಮಾತಾಡುವಂಥದ್ದು ತುಂಬ ಇಷ್ಟ ಆಗುತ್ತೆ, ಅವ್ರ ಸ್ಟೈಲ್. ಸೊ ನಾವು ಅದು ನಮಗೆ ಇಷ್ಟ ಆದರೆ ಅವರನ್ನು ನೀವು ಏನು ಮಾಡ್ಬೋದು, ಕಾಪಿ, ಇಮಿಟೇಟ್ ಮಾಡುವಂತಹ ಪ್ರಯತ್ನ ಮಾಡ್ಬೋದು. ಅದರಿಂದ ನಿಮ್ಮ ಆಕ್ಸೆಂಟ್ ಡೆವಲಪ್ ಆಗುತ್ತೆ ಆ್ಯಂಡ್ ತುಂಬ ಫಾಸ್ಟಾಗಿ ನೀವು ಇಂಗ್ಲೀಷ್ ಮಾತಾಡೋದನ್ನು ಕಲಿತೀರ. ನಾನು ಇದನ್ನು ತುಂಬ ಮಾಡಿದ್ದೀನಿ ಪಾಸ್ಟ್ನಲ್ಲಿ, ಕೆಲವೊಂದು ಫಾರಿನರ್ಸ್, ಆ್ಯಕ್ಟರ್ಸ್ ಅವರನ್ನು ನೋಡಿ. ಆ್ಯಂಡ್ ನೀವು ಇದನ್ನು ಟ್ರೈ ಮಾಡಿ. ನಿಮಗೆ ಯಾರು ಇಂಗ್ಲೀಷ್ ಸ್ಪೀಚ್ ಕೊಡೋದು ಇಷ್ಟ ಆಗುತ್ತೆ ಅವರ ಸ್ಪೀಚನ್ನು ಪದೇ ಪದೇ ಕೇಳಿ ಅವ್ರ ಥರ ಮಾತಾಡುವಂತಹ ಪ್ರಯತ್ನ ಮಾಡಿ. Take inspiration from them and try to speak like them. So this shadow technique will help you a lot improve your English fluency. And ನಮ್ಮ ನಾಲ್ಕನೇ ಟೆಕ್ನಿಕ್ ಬಂದು ರೆಕಾರ್ಡ್, ವಾಚ್ ಆ್ಯಂಡ್ ರಿವ್ಯೂ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಶೇರ್ ಮಾಡ್ತಿರುವಂಥ 5 ಟೆಕ್ನಿಕ್ಸ್ಗಳಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇದು ಸ್ವಲ್ಪ ತುಂಬ ಅನ್ಕಂಫರ್ಟೇಬಲ್ ಅನಿಸುತ್ತೆ ನೀವು ಮೊದಲನೇ ಬಾರಿಗೆ ಮಾಡ್ತಾ ಇದ್ರೆ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಹೆಲ್ಪ್ಫುಲ್. ಇದು ನಿಮ್ಮ ಇಂಗ್ಲೀಷ್ ಫ್ಲೂಯೆನ್ಸಿಯಲ್ಲಿ ಇದು ಮೋಸ್ಟ್ ಕ್ರಿಟಿಕಲ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಏನು ಮಾಡಿ, ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇದೆ, ಎಲ್ಲರ ಹತ್ರನೂ ಇದೆ, ಸ್ಮಾರ್ಟ್ಫೋನ್ ತೊಗೊಳ್ಳಿ. ನಾನು ಇದನ್ನು ಮಾಡ್ತಿದ್ದೆ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡುವಾಗ. ಸ್ಮಾರ್ಟ್ಫೋನ್ ತೊಗೊಳ್ಳಿ, ವಿಡಿಯೋ ಆನ್ ಮಾಡಿ, ಯಾವುದೋ ಒಂದು ಟಾಪಿಕ್ ಬಗ್ಗೆ 1 ರಿಂದ 2 ನಿಮಿಷ ಮಾತಾಡಿ. ರೆಕಾರ್ಡ್ ಮಾಡಿ. ಸೊ ರೆಕಾರ್ಡ್ ಮಾಡಿದ್ರಿ, ರೆಕಾರ್ಡ್ ಮಾಡಿದ ನಂತರ ಅದನ್ನು ನೋಡಿ. ಇದು ತುಂಬ ಅನ್ಕಂಫರ್ಟೇಬಲ್ ನಿಮಗೆ ಅನಿಸುತ್ತೆ, ತುಂಬ ವಿಚಿತ್ರನೇ ಅನಿಸುತ್ತೆ ನಿಮ್ಮ ವಿಡಿಯೋ ನೋಡೋದು, ನಿಮ್ಮ ಧ್ವನಿ ಕೇಳೋದು. ಬಟ್ 4-5 ದಿನದಲ್ಲಿ ಅಡ್ಜಸ್ಟ್ ಆಗ್ತೀರಾ. ಬಟ್ ನೀವು ಇದನ್ನು ಮಾಡಲೇಬೇಕಾಗುತ್ತೆ. ಯಾಕೆ ಗೊತ್ತಾ, ಲೈಫ್ನಲ್ಲಿ ನೀವು ಮಾತಾಡುವಂಥ ಸ್ಟೈಲ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಬಿ ಕಂಫರ್ಟೇಬಲ್ ವಿತ್ ಹೂ ಯು ಆರ್. ಯು ಹ್ಯಾವ್ ಟು ಬಿ ಕಂಫರ್ಟೇಬಲ್ ವಿತ್ ಯೋರ್ ಬಾಡಿ ಲ್ಯಾಂಗ್ವೇಜ್. ಯು ಹ್ಯಾವ್ ಟು ಬಿ ಕಂಫರ್ಟೇಬಲ್ ವಿತ್ ಹೌ ಯು ಸೌಂಡ್. ಅವಾಗ ಮಾತ್ರ ಕಾನ್ಫಿಡೆನ್ಸ್ ಬರುತ್ತೆ. ಹೊರಗಿಂದ ಕಾನ್ಫಿಡೆನ್ಸ್ ಬರೋದಿಲ್ಲ, ಒಳಗಿಂದ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದನ್ನು ನೀವು ಮಾಡಿ. ಸೊ ಇಲ್ಲಿ ರೆಕಾರ್ಡ್ ಮಾಡಿದ್ರಿ, ಅದನ್ನು ವಿಡಿಯೋನ ನೋಡಿ. ಸೊ ವಿಡಿಯೋ ನೋಡಿದಾಗ ಕೆಲವೊಂದು ಚೆನ್ನಾಗಿರುವಂಥ ಪಾಯಿಂಟ್ಗಳು ಸಿಗುತ್ತೆ, ಚೆನ್ನಾಗಿ ಮಾತಾಡ್ತೀರಾ, ಕೆಲವೊಂದು ಕಡೆ ತಪ್ಪು ಕೂಡ ಮಾಡಿರ್ತೀರಾ. ಸೊ ಆ ಕೇಸ್ನಲ್ಲಿ ಮೊದಲೇನು ಮಾಡಿ, ಯಾವ ವಾಕ್ಯ ಚೆನ್ನಾಗಿ ಹೇಳಿದಿರಿ, ಯಾವ ವರ್ಡ್ ಚೆನ್ನಾಗಿ ಬಳಸಿದಿರಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ನಿಮ್ಮ ವಿಡಿಯೋ ನೋಡಿ ಜಡ್ಜ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ಅಂದಾಗ ನಾವು ಏನು ಮಾಡ್ತೀವಿ ಗೊತ್ತಾ, ಎಲ್ಲರೂ ನಮ್ಮಲ್ಲಿರುವಂತಹ ಮಿಸ್ಟೇಕ್ಸ್ಗಳನ್ನೇ ಹುಡುಕ್ತೀವಿ. ಅದರಿಂದ ಏನಾಗುತ್ತೆ, ತುಂಬ ದುಃಖ ಆಗುತ್ತೆ. ದುಃಖ ಆಗಿದ್ದನ್ನು ಬಿಟ್ಬಿಡ್ತೀವಿ, ಡಿಸ್ಕಂಟಿನ್ಯೂ ಮಾಡ್ತೀವಿ. ಇದು ಒಂದು ಹ್ಯೂಮನ್ ಸೈಕಾಲಜಿ, ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳ್ತಾ ಇರೋದು. ಈವನ್ ಕನ್ನಡದಲ್ಲಿ ಹೋಗಿ ನೋಡಿ, ನೋಡಿದಾಗ ನಮ್ಮ ಫೇಸ್ನಲ್ಲಿ 99-98% ಎಲ್ಲ ಚೆನ್ನಾಗಿರುತ್ತೆ, ಬಟ್ 1% 2% ಏನೋ ಚೆನ್ನಾಗಿ ಕಾಣ್ತಾ ಇಲ್ಲ, 100% ಫೋಕಸ್ ಅಲ್ಲೇ ಇರುತ್ತೆ. ಇದು ಸರಿ ಆಗಬೇಕು ಅಂತ ಹೇಳಿ. ಸೊ ಆ ತಪ್ಪನ್ನು ಇಂಗ್ಲೀಷ್ನಲ್ಲಿ ಮಾಡಿಬಿಡಿ. ಫಸ್ಟ್ ಏನು ಸರಿ ಮಾಡಿದ್ದೀರಾ ಅದನ್ನು ಬರ್ಕೊಳ್ಳಿ, ಅದರಿಂದ ಖುಷಿ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಆ್ಯಂಡ್ ದೆನ್ ಎಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, ಎಲ್ಲಿ ಮಿಸ್ಟೇಕ್ಸ್ ಆಗ್ತಾವೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಡೇ ವಿಡಿಯೋ ರೆಕಾರ್ಡ್ ಮಾಡುವಾಗ ಆ ಒಂದು ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಇಲ್ಲಿ ನಿಮಗೆ ಮೆಥಡ್ ಹೇಳ್ತಾ ಇದ್ದೀನಿ, ಯಾವ ರೀತಿ ರೆಕಾರ್ಡ್ ಮಾಡಬೇಕು, ಯಾವ ಟಾಪಿಕ್ ಚೂಸ್ ಮಾಡ್ಕೋಬೇಕು ಅಂತ ಹೇಳಿ. ಯಾವುದೋ ಒಂದು ಟಾಪಿಕ್ ತಗೊಳ್ಳಿ. ಫಸ್ಟ್ ದಿನ ನೀವು ನಿಮ್ಮ ಡೈಲಿ ರೂಟೀನ್ ಬಗ್ಗೆ ಮಾತಾಡ್ಬೋದು, ಅಥವಾ ನಿಮ್ಮ ಸ್ಕೂಲ್ ಕಾಲೇಜ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೋದು. ಸೊ ಡೇ 1 ರೆಕಾರ್ಡ್ ಮಾಡಿದ್ರಿ, ನೋಡಿದ್ರಿ, ಫೀಡ್ಬ್ಯಾಕ್ ಏನಿದೆ ಬರ್ಕೊಂಡ್ರಿ. ಸೆಕೆಂಡ್ ಡೇ ಟಾಪಿಕ್ ಚೇಂಜ್ ಮಾಡಿಬಿಡಿ, ಸೇಮ್ ಟಾಪಿಕ್ ಬಗ್ಗೆ ಮಾತಾಡಿ. ಮತ್ತೆ ಆ ವಿಡಿಯೋ ನೋಡಿ, ಏನು ಇಂಪ್ರೂವ್ಮೆಂಟ್ಸ್ ಇದೆ, ಏನು ತಪ್ಪುಗಳಾಗಿವೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಡೇ 3 ಸೇಮ್ ಟಾಪಿಕ್ ಬಗ್ಗೆ ಮಾತಾಡಿ 1 ರಿಂದ 2 ನಿಮಿಷ. ಮತ್ತೆ ವಿಡಿಯೋ ನೋಡಿ, ಏನು ಇಂಪ್ರೂವ್ಮೆಂಟ್ಸ್ ಆಗಿವೆ, ಏನು ಚೆನ್ನಾಗಿ ಹಿಡಿದೀರಾ, ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈಗ ಏನು ಮಾಡಿ, ಡೇ 3 ಡೇ 1ಗೆ ಕಂಪೇರ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಡೇ 3ನಲ್ಲಿ ಅಫ್ಕೋರ್ಸ್ 100% ಏನಾದರೂ ಬದಲಾವಣೆ ಇರುತ್ತೆ, ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ ಡೇ 1 ವಿಡಿಯೋಗೆ ಕಂಪೇರ್ ಮಾಡಿದಾಗ. ಆವಾಗ ನಿಮಗೆ ಖುಷಿ ಆಗುತ್ತೆ. ಆ್ಯಂಡ್ ಇದು ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಕೊಡುತ್ತೆ, ಎಸ್ ಪ್ರಾಕ್ಟೀಸ್ನಿಂದ ಬದಲಾವಣೆ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಯಾವಾಗ ಈ ಪ್ರೋಗ್ರೆಸ್, ಇಂಪ್ರೂವ್ಮೆಂಟ್ ನಿಮಗೆ ಕಾಣಿಸುತ್ತೋ ಆವಾಗ ನೀವು ಇದನ್ನು ಕನ್ಸಿಸ್ಟೆಂಟ್ಲಿ ಮಾಡ್ತೀರಾ. 90% ಇಂಗ್ಲೀಷ್ ಲರ್ನರ್ಸ್ ಮಧ್ಯದಲ್ಲೇ ಕ್ವಿಟ್ ಮಾಡಿ ಹೋಗ್ತಾರೆ. ಯಾಕೆ ಗೊತ್ತಾ, ಅವ್ರಿಗೆ ಅನಿಸುತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಇಂಟೆನ್ಷನಲಿ, ಉದ್ದೇಶಪೂರ್ವಕವಾಗಿ ಯಾವ ರೀತಿ ನಮ್ಮದು ಪ್ರೋಗ್ರೆಸ್ ಆಗ್ತಾ ಇದೆ, ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಅದನ್ನು ವಿಡಿಯೋ ವಿತ್ ಎವಿಡೆನ್ಸ್, ವಿತ್ ಪ್ರೂಫ್ ತೋರಿಸ್ತಾ ಇದ್ದೀವಿ. ಸೊ ಇದರಿಂದ ನೀವು ಈ ಒಂದು ತುಂಬ ರೆಗ್ಯುಲರ್ಲಿ ಕನ್ಸಿಸ್ಟೆಂಟ್ಲಿ ಇಂಗ್ಲೀಷನ್ನು ಕಲಿತೀರಾ. ಸೊ ಯಾವುದೋ ಹ್ಯಾಬಿಟನ್ನು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಿದ್ದೀರಾ ಅಂದರೆ ರಿಸಲ್ಟ್ ಸಿಗಲೇಬೇಕು. ಆ್ಯಂಡ್ ನಮ್ಮ ಕೊನೆಯ ಟಿಪ್, 5ನೇಯ ಟಿಪ್ ಬಂದು ಸ್ಪೀಕ್ ವಿತ್ ರಿಯಲ್ ಹ್ಯೂಮನ್ಸ್. ಅಲ್ಟಿಮೇಟ್ಲಿ ನಾವು ಮಾತಾಡಬೇಕಾಗಿರೋದು ಮನುಷ್ಯರ ಜೊತೆಯಲ್ಲಿ, ರಿಯಲ್ ಮನುಷ್ಯರ ಜೊತೆಯಲ್ಲಿ. ನಾವಿಲ್ಲಿ AI ಬಳಸಿ
ಪ್ರಾಕ್ಟೀಸ್ ಮಾಡಿದ್ವಿ, ವಿಡಿಯೋ ರೆಕಾರ್ಡ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ವಿ, ಬರೆದು ಪ್ರಾಕ್ಟೀಸ್ ಮಾಡಿದ್ವಿ. ಈಗ ನಾವು ನೈಜ ವ್ಯಕ್ತಿಗಳ ಜೊತೆಲಿ ಏನು ಮಾಡಬೇಕು, ಮಾತಾಡಬೇಕು ಇಂಗ್ಲೀಷ್ನಲ್ಲಿ. ಸೊ ಈಗ ನೀವು ಇದನ್ನು ಇಲ್ಲಿವರೆಗೆ ನೀವು ಪ್ರಿಪೇರ್ ಆಗಿದ್ದೀರಾ, ರೆಡಿ ಆಗಿದ್ದೀರಾ. AI ಮೂಲಕ ಪ್ರಾಕ್ಟೀಸ್ ಮಾಡಿ, ವಿಡಿಯೋ ಮೂಲಕ, ಕಾಲ್ ಮೂಲಕ ಪ್ರಾಕ್ಟೀಸ್ ಮಾಡಿ. ಈಗ ವ್ಯಕ್ತಿಗಳ ಜೊತೆ ನೀವು ಡೈರೆಕ್ಟ್ಲಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾವುದೋ ಇವೆಂಟ್ಸ್ಗಳನ್ನ ಅಟೆಂಡ್ ಮಾಡಿ, ಸ್ವಲ್ಪ ಹೊರಗಡೆ ಹೋಗಿ ಇವೆಂಟ್ಸ್ ಅಟೆಂಡ್ ಮಾಡಿ, ಸ್ಟ್ರೇಂಜರ್ಸ್ ಹೊಸ ವ್ಯಕ್ತಿಗಳ ಜೊತೆ ಇಂಗ್ಲೀಷನ್ನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಭಯ ಇರೋದಿಲ್ಲ. ತಪ್ಪು ಮಾಡಿದ್ರು ದೇ ಡೋಂಟ್ ಕೇರ್ ಅಬೌಟ್ ಇಟ್ ಆ್ಯಂಡ್ ಯು ಡೋಂಟ್ ಕೇರ್ ಅಬೌಟ್ ದೇರ್ ಮಿಸ್ಟೇಕ್ಸ್. ಸೊ ಆ ಒಂದು ಒಳ್ಳೆ ಜಜ್ಮೆಂಟ್ ಫ್ರೀ ಎನ್ವೈರ್ಮೆಂಟ್ ಸಿಗುತ್ತೆ, ಅಲ್ಲಿ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷ್ ಮಾತಾಡೋದನ್ನ ಕಲ್ಕೊಳ್ಳಿ. ಆ್ಯಂಡ್ ದೆನ್ ಇವತ್ತು ಆನ್ಲೈನ್ ಮೀಟಿಂಗ್ಸ್ ಬಹಳ ನಡೀತಾ ಇವೆ. ಆನ್ಲೈನ್ ಮೀಟಿಂಗ್ಸ್ಗಳಲ್ಲಿ ನೀವು ಫೇಸ್ ಟು ಫೇಸ್ ಇಂಗ್ಲೀಷ್ನಲ್ಲಿ ಮಾತಾಡೋದನ್ನ ಪ್ರಯತ್ನ ಮಾಡಿ. ಸೊ ಈ ರೀತಿ ನೀವು ಅಲ್ಟಿಮೇಟ್ಲಿ ಇಂಗ್ಲೀಷ್ನಲ್ಲಿ ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಕಲಿತೀರಾ. ಆ್ಯಂಡ್ ಈ 5 ಟಿಪ್ಸ್ಗಳನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ನೆಕ್ಸ್ಟ್ 1 ಮಂತ್ವರೆಗೆ ನಾನು ನಿಮಗೆ 200% ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನಿಮ್ಮ ಇಂಗ್ಲೀಷ್ನಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ನೀವು ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ಈ 5ಕ್ಕಿಂತಲೂ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿರುವಂತಹ ಎಲ್ಲರಲ್ಲಿ ಕೇವಲ 2-3% ಜನ ಮಾತ್ರ ಈ ಟಿಪ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿರ್ತಾರೆ ನಮ್ಮ ಲೈಫ್ನಲ್ಲಿ. ಆ್ಯಂಡ್ ಈಗ ನೀವು ಡಿಸೈಡ್ ಮಾಡಿ, ಆ 2-3% ವ್ಯಕ್ತಿಗಳ ಥರ ನೀವು ಪ್ರಾಕ್ಟೀಸ್ ಮಾಡಿ ಆ ಕ್ಯಾಟಗರಿಯಲ್ಲಿ ಬರ್ತೀರಾ ಅಥವಾ 97% ಕ್ಯಾಟಗರಿಯಲ್ಲಿ ನೀವು ಇರಲಿಕ್ಕೆ ಇಷ್ಟಪಡ್ತೀರಾ, ಅದು ನೀವು ಡಿಸೈಡ್ ಮಾಡಬೇಕು. ಯು ಹ್ಯಾವ್ ಟು ಟೇಕ್ ಅ ಕಾಲ್. ಪ್ಲೀಸ್ ಇಂಪ್ಲಿಮೆಂಟ್ ಮಾಡಿ, ಎಕ್ಸಿಕ್ಯೂಟ್ ಮಾಡೋದ್ರಿಂದ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಈ ಟೆಕ್ನಿಕ್ಸ್ಗಳನ್ನ ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ ಇಂಗ್ಲೀಷ್ ಕಲಿಯೋದ್ರಿಂದ ಯಾರೂ ಕೂಡ ನಿಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಪ್ರಾಮಿಸ್. And I hope you like this video and I hope you enjoyed this video, and thank you so much for watching till the end. Have a nice day and I will see you in the next video.